ಜೈ ಹಿಂದ್ ಸ್ಟೂಡೆಂಟ್ಸ್ ನೀವು ನಿನ್ನೆ ನೋಡಿರ್ಬೋದು TA ಭರ್ತಿ ನಡೆದಿತ್ತು ನಮ್ಮ ಬೆಳಗಾಂ ಮರಾಠ ಇನ್ಫ್ಯಾಂಟ್ರಿದಾಗ. ಬರೀ 256 ಪೋಸ್ಟಿಗೆ ಆಲ್ ಆಫ್ ಅಬೌಟ್ 70,000 ಪ್ಲಸ್ ಸ್ಟೂಡೆಂಟ್ಸ್ ಬಂದಿದ್ರು ನೋಡ್ರಿ. ಆ 70,000 ಪ್ಲಸ್ ಸ್ಟೂಡೆಂಟ್ಸ್ ದಾಗ ಪಾಪ ಬಹಳಷ್ಟು ಮಂದಿ ಹುತಾತ್ಮರಾದ್ರು. ಎಷ್ಟು 5 ನಿಂತ್ರೆ ಹೆಚ್ಚಿಗೆ ಮಂದಿ ಏನೋ ಹುತಾತ್ಮರಾದ್ರಂತ. ಅವ್ರು ಹುತಾತ್ಮರಾದವರು ಅವರು ಯೋಧರು. ಅವರು ಕರೆ ನಿಮ್ಗ ಒಂದ್ ಮಾತು ಏನ್ ಹೇಳ್ಬೇಕಂತಂದ್ರ, ಎಲ್ಲೂ ಇಂತ ಭರ್ತಿ ಇದ್ದಾಗ ನಿಮ್ ಸೇಫ್ಟಿದಾಗ ನೀವ್ ಇರ್ರಿ. ಯಾಕಂದ್ರ ಗೌರ್ಮೆಂಟ್ ಇದಕ್ಕೆಲ್ಲ ಆಸ್ಪಾದನೆ ಕೊಡಂಗಿಲ್ಲ. ನಿಮ್ಮ ಸಂಬಂಧ ಅಂತಂದ ನಿಮ್ ತಂದೆ ತಾಯಿ ಮನ್ಯಾಗ ಕಾಯ್ಕೊಂಡ್ ಕುಂತಿರ್ತಾರ. ಪಾಪ ತಾಯಿ ನನ್ನ ಮಗ ಭರ್ತಿಗೆ ಹೋಗ್ಯಾನ, ಏನ್ರ ಆಗಿ ಬರ್ತಾನ ಅಂತಂದ ವಿಚಾರ ಮಾಡ್ಕೊಂಡ್ ಕುಂತಿರ್ತಾರ. ಕರೆ ಹೆಣ ಮನಿಗ್ ಹೋತಂದ್ರ ಆಕಿ ಎಷ್ಟ್ ಬೇಜಾರ್ ಮಾಡ್ಕೋಬೇಕು ಅನ್ನೋದು ಲಕ್ಷ್ಯ ಇರ್ಲಿ. ಈಗ 256 ಪೋಸ್ಟಿಗೆ 70,000 ಮಂದಿ ಹೋಗಿದಾರಂತಂದ್ರ ಕಾಂಪಿಟೇಷನ್ ಯಾವ ಲೆವೆಲ್ದಾಗ ಐತಿ ಅನ್ನೋದು ನೀವು ಸ್ವಲ್ಪ ತಿಳ್ಕೊರಿ. ಅದಕ್ಕ ಈಗ ಬರೋ ಅಗ್ನಿವೀರಿ ಇನ್ನ ಒಂದ್ 2 ತಿಂಗಳದಾಗ ಬರ್ತೈತಿ. ಈಗಿಂತರ ಪ್ರಿಪರೇಷನ್ ಮಾಡ್ರಿ. ಎಲ್ಲರಿಗೂ ಸೆಕ್ಯೂರ್ಡ್ ಜಾಬ ಬೇಕು. ಅದಕ್ಕ ನಾವ್ ಈಗಿಂತ ಪ್ರಿಪರೇಷನ್ ಮಾಡಿದೀವಿ ಅಂತಂದ್ರ ಆಮೇಲೆ ಯಾರ್ದು ಬೇಸಿಕ್ ವೀಕ್ ಐತಿ ಅಟ್ ಎನಿ ಕಾಸ್ಟ್, ಎಲ್ಲಾರ್ದು ಮೈಂಡ್ ಸೆಟ್ ಏನ್ ಕುಂತಿರ್ತೈತಿ, ನಾವ್ 1 ತಿಂಗಳದಾಗ 2 ತಿಂಗಳದಾಗ ಆರ್ಮಿ ಹಾಕಿ ಮಾಡ್ಕೋತ ನಿಮ್ ಪ್ರಯತ್ನ ಮುಟ್ಟಾಗ ದಾರಿ ಮಾಡ್ಕೋರಿ. ಎಸ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು.